ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಡ್ ರೈಸಿಂದ ಒಂದು ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಕಪ್ ರೆಡ್ ರೈಸ್ನ ತೊಗೊಳ್ತಾ ಇದ್ದೀನಿ. ಅದನ್ನು ವಾಶ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2 ಕಪ್ಗೆ 4 ಕಪ್ಪು ನೀರನ್ನ ತೊಗೊಂಡು ಬಿಸಿಯಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ರೆಡ್ ರೈಸ್ ಅಂದರೆ ಯಾರೂ ಇಷ್ಟಪಡಲ್ಲ. ಈ ರೀತಿ ಟೊಮೆಟೊ ಬಾತ್ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕರವಾಗೂ ಇರುತ್ತೆ, ರುಚಿಕರವಾಗೂ ಇರುತ್ತೆ. ನಂತರ ಇಲ್ಲಿ ಒಂದು ಕುಕ್ಕರ್ಗೆ 2ರಿಂದ 3 ಸ್ಪೂನ್ ಆಯಿಲ್ಲು, 2 ಸ್ಪೂನ್ ತುಪ್ಪನ ಸೇರಿಸಿ ಸ್ವಲ್ಪ ಸ್ಪೈಸಸ್ನ ಹಾಕಿ, ಚಕ್ಕೆ, ಲವಂಗ, ಸ್ವಲ್ಪ ಪಲಾವ್ ಎಲೆ. ಇದಕ್ಕೆ ತುಂಬ ಮಸಾಲೆನ ಯೂಸ್ ಮಾಡಬಾರ್ದು, ತುಂಬ ಮೈಲ್ಡಾಗಿರಬೇಕು. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಒಂದು ಸಣ್ಣಗೆ ಹೆಚ್ಚಿದಂಥ ಆನಿಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಕೂಡ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಆಲ್ಮೋಸ್ಟ್ ಬೆಂದಿದೆ. ಈಗ ಈ ಹಂತದಲ್ಲಿ ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಸಣ್ಣಗೆ ಹೆಚ್ಚಿದಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸಿದ್ರೇ ಚೆನ್ನಾಗಿರೋದು. ಈಗ ಇಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ. ಖಂಡಿತ ರೆಡ್ ರೈಸಲ್ಲಿ ಈ ರೀತಿ ಟೊಮೆಟೊ ಬಾತ್ ಮಾಡಿ ನೋಡಿ, ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ರುಚಿಕರವಾಗಿರುತ್ತೆ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿ ಸ್ವಲ್ಪ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಇಲ್ಲಿ 1 ಸ್ಪೂನ್ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಮಸಾಲೆ ಆಯಿಲ್ ಬಿಡೋ ಹಂತದಲ್ಲಿ ನಾನಿಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಕೊಂಡಿದ್ನಲ್ಲ, ಅದೇ ನೀರಿಂದ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದನ್ನು ಒಂದು ಪ್ರೆಷರ್ ಕೂಗಿಸ್ಕೋಬೇಕು. ಹೀಗೆ ಒಂದು ಕುದಿ ಬರೋವರೆಗೂ ಕಾದು ಈಗ ಇದಕ್ಕೆ ರೈಸ್ನ ಸೇರಿಸ್ಕೋಬೇಕು. ತೆಂಗಿನಕಾಯಿ ಹಾಲು ಯೂಸ್ ಮಾಡಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಾವು ಸೋನಾ ಮಸೂರಿ ಅಕ್ಕಿಲೆಲ್ಲ ಮಾಡ್ತೀವಲ್ಲ, ಆ ಥರ ತುಂಬ ಉಡುಡಿಯಾಗಿ ಬರಲ್ಲ, ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ರೈಸ್ನ ಹಾಕಿ ಈಗ ಒಂದು ಕುದಿ ಬಂದ ಮೇಲೆ ಒಂದು ಪ್ರೆಷರ್ ಬರ್ಸ್ಕೊಂಡ್ರೆ ಸಾಕು, ಕರೆಕ್ಟ್ ಅದಕ್ಕೆ ಬೇಯುತ್ತೆ. ಈಗ ಒಂದು ಕುದಿ ಬರ್ತಿದೆ. ಈಗ ಒಂದು ಪ್ರೆಷರ್ ಕೂಗಿಸ್ಕೊಳ್ಳೋಣ. ಈಗ ನೋಡಿ, ಟೊಮೆಟೊ ಬಾತು ತುಂಬ ಚೆನ್ನಾಗಿ ಬೆಂದಿದೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ರೆಡ್ ರೈಸೇ ಟೇಸ್ಟು, ಅದರಲ್ಲಿ ಈ ರೀತಿ ಟೊಮೆಟೊ ಬಾತ್ ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ. ಇದು ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಂತೂ ಅದ್ಭುತವಾಗಿರುತ್ತೆ. ಖಂಡಿತ ಒಂದು ಸಲ ಪ್ರಯತ್ನ ಪಡಿ. ಹೇಗೆ ಬಂತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.